ಸಿನಿಮಾ ರಂಗದಲ್ಲಿ ಕೆಲವೊಬ್ಬರು ನಟಿ ಮತ್ತು ನಟರು ಹೆಂಗಿರ್ತಾರಂದ್ರೆ ಅವಕಾಶವನ್ನ ಹುಡುಕ್ತಾ ಬೇರೆ ಇಂಡಸ್ಟ್ರಿಗೆ ಹೋಗ್ಬಿಡ್ತಾರೆ. ಕೆಲವೊಬ್ರು ಒಂದೇ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಹಾಗೆ ಹಿಂದೊಮ್ಮೆ ನಾವು ಕೇಳಿದ್ವಿ ಹೀರೋಯಿನ್ಸ್ ಏನಿದ್ದಾರೆ ಅವರಿಗೆ ಕನ್ನಡದಲ್ಲಿ ಕೆಲಸ ಸಿಗೋದು ಬಹಳಷ್ಟು ಕಡಿಮೆ ಆಗಿದೆ ಅಂತ. ಕೆಲಸ ಸಿಕ್ಕರೂ ಕೂಡ ಅವರಿಗೆ ಎಫಿಸಿಯೆಂಟ್ ಅಮೌಂಟ್ ಸಿಗಲ್ಲ. ಹೀಗಾಗಿ ಬಹಳಷ್ಟು ನಟಿಯರು ಬೇರೆ ಇಂಡಸ್ಟ್ರಿಗೆ ಜಾರ್ಕೊಳ್ತಾರೆ. ನಮಸ್ತೆ, ನಾನು ನಿಮ್ಮ ನರಕು ಕನ್ನಡಿಗ. ನಾವು ಕನ್ನಡ ಸಿನಿಮಾ ರಂಗದ ಸರ್ವೆ ರಿಪೋರ್ಟನ್ನು ತೆಗೆದ್ರೆ ಬಹಳಷ್ಟು ಜನ ನಟರು ಸಿಗ್ತಾರೆ, ನಟಿಯರು ಕೂಡ ಸಿಗ್ತಾರೆ. ಆದರೆ ಅದರಲ್ಲಿ ಬಹಳಷ್ಟು ಜನ ಈಗ ಇನ್ಆಕ್ಟಿವ್ ಕೂಡ ಆಗಿದ್ದಾರೆ. ಇಟ್ ಮೀನ್ಸ್ ಅವರಿಗೆ ಕೆಲಸ ಸಿಗ್ತಿಲ್ವೋ ಅಥವಾ ಅವರಿಗೆ ಈ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ವೋ ಅದು ಗೊತ್ತಿಲ್ಲ. ಯಾಕಂದರೆ ಅದು ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಈಗ ಅದನ್ನು ನೋಡಿದಾಗ ನನ್ನ ತಲೆಯಲ್ಲಿ ಬಂದಿದ್ದು ದ ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ಲಿ ತುಂಬ ಛಾಪನ್ನು ಮೂಡಿಸಿರುವಂತಹ ನಟಿ ಪೂಜಾ ಹೆಗಡೆ. ಮೂಲತಃ ಇವರು ಕರಾವಳಿ ಭಾಗದವರು, ಜೊತೆಗೆ ಬಹಳಷ್ಟು ಇಂಡಸ್ಟ್ರಿಯಲ್ಲಿ ನಟನೆ ಮಾಡಿ ಅದು ದೊಡ್ಡ ಬಿಗ್ ಸ್ಟಾರ್ ಜೊತೆ ನಟನೆ ಮಾಡಿ ಸಕ್ಸಸ್ ಅನ್ನ ಕಂಡವರು. ಸೊ ನಾನು ಥಿಂಕ್ ಮಾಡ್ತೀನಿ ಇವರ ಕನ್ನಡ ಸಿನಿಮಾ ಮಾಡಲ್ಲ. ಸೊ ಸದ್ಯ ಇವ್ರದ್ದು ರೆಟ್ರೋ ಸಿನಿಮಾ ಬರ್ತಿದೆ. ಈ ಸಿನಿಮಾ ಈಗ ಆಲ್ರೆಡಿ ಶೂಟಿಂಗ್ ಮುಗಿದಿದೆ, ಇನ್ನೇನು ರಿಲೀಸ್ ಆಗೋ ಹಂತದಲ್ಲಿದೆ. ಆ್ಯಂಡ್ ಈ ಚಿತ್ರದ ಕಡಿಮಾ ಸಾಂಗ್ ಕೂಡ ಬಹಳಷ್ಟು ವೈರಲ್ ಆಗ್ತಿದೆ. ಇವ್ರದ್ದು ಪಾಸ್ಟ್ ಬಗ್ಗೆ ಹೇಳಬೇಕಾದ್ರೆ ಇವರು ತುಳು ಕುಟುಂಬದಲ್ಲಿ ಜನಿಸ್ತಾರೆ. ಇವರಿಗೆ ಮಾಡಲಿಂಗಲ್ಲಿ ಭಾಳಷ್ಟು ಇಂಟ್ರೆಸ್ಟ್ ಇರುತ್ತೆ. ಹೀರೋಯಿನ್ ಆಗೋಕ್ಕೆ ಅವಕಾಶಗಳು ಭಾಳಷ್ಟು ಬಂದು ಇವರಿಗೆ. ಮೂಲತಃ ಕನ್ನಡವರಾಗಿದ್ರು ಕೂಡ ಒಂದು ಸಿನಿಮಾ ಕೂಡ ಕನ್ನಡದಲ್ಲಿ ಇಲ್ಲ ಇವ್ರದ್ದು. ಅಂಡ್ ಅವರ ಪೇರೆಂಟ್ಸ್ ಅವರಿಗೆ ಕನ್ನಡ ಸಿನಿಮಾ ಮಾಡಿ ಅಂತ ಬಹಳಷ್ಟು ಒತ್ತಾಯವನ್ನು ಹೇರ್ತಾರಂತೆ. ಆದರೂ ಇವರು ಮಾತ್ರ ಕನ್ನಡ ಸಿನಿಮಾದಲ್ಲಿ ನಟನೆ ಮಾಡಿಲ್ಲ. ಯಾಕೆ? ಇವರು ಬಿಗ್ ಸ್ಟಾರ್ ಜೊತೆ ನಟನೆ ಮಾಡಿದ್ರು ಕೂಡ ಇವರಿಗೆ ಒಂದು ತಕ್ಕ ಮಸ್ಟಿಗೆ ಸಕ್ಸಸ್ ಸಿಗಿದೆ ಅಷ್ಟೇ. ಪ್ರಭಾಸ್, ಹೃತಿಕ್ ರೋಷನ್, ಸಲ್ಮಾನ್ ಖಾನ್ ಹೀಗೆ ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಆಕ್ಟಿಂಗ್ ಮಾಡಿದ್ರು ಕೂಡ ಪಾತ್ರ ಹಂಚಿಕೊಂಡ್ರು ಕೂಡ ಅವರಿಗೆ ಒಂದು ಫೇಮಸ್ ಆಗೋ ರೀತಿ ಲೈಕ್ ಪದೇ ಪದೇ ಅವಕಾಶ ಸಿಗೋರಷ್ಟು ಅವರು ಇನ್ನು ಹೆಸರನ್ನ ಮಾಡಲಿಲ್ಲ. ಹಿಂದೆ ಅವ್ರ ಒಂದು ಸಂದರ್ಶನದಲ್ಲಿ ಹೇಳಿದ್ರು, ನಾನು ಕರ್ನಾಟಕದವಳು ಆದ್ರೆ ಒಂದು ಸಿನಿಮಾ ಕೂಡ ಕನ್ನಡದಲ್ಲಿ ಮಾಡಿಲ್ಲ. ಅಂಡ್ ಅವ್ರು ಹೇಳಿದ್ರು, ನನಗೆ ಇಲ್ಲಿವರೆಗೂ ಒಂದು ಒಳ್ಳೆ ಕನ್ನಡ ಸಿನಿಮಾ ಕತೆ ಸಿಕ್ಕಿಲ್ಲ. ಆ್ಯಂಡ್ ನಾನು ಬಹಳಷ್ಟು ಕತೆನ ಕೇಳಿದ್ದೇನೆ, ಆದರೆ ನನಗೆ ಯಾವುದೇ ಪಾತ್ರ ಕೂಡ ಅದರಲ್ಲಿ ಹಿಡಿಸಿಲ್ಲ. ಆ್ಯಂಡ್ ಇನ್ ಫ್ಯೂಚರಲ್ಲಿ ನನಗೆ ಒಂದು ಒಳ್ಳೆ ಪಾತ್ರ ಸಿಕ್ಕರೆ ನಾನು ಖಂಡಿತ ಮಾಡ್ತೇನೆ ಅಂತ ಹೇಳಿದ್ದಾರೆ.